ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಹಕ್ಕಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಹಕ್ಕಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ನಾರಾಯಣಗೌಡರಿಗೆ ನಾರಾಯಣಗೌಡರಿಗೆ ಹಕ್ಕಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಹಕ್ಕಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಹೋರಾಟಕ್ಕೆ ಹಕ್ಕಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಹಕ್ಕಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ನಾರಾಯಣಗೌಡರಿಗೆ ನಾರಾಯಣಗೌಡರಿಗೆ ಹಕ್ಕಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಹಕ್ಕಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕಾರವಾಳ ಅವರಿಗೆ ಕಾರವಾಳ ಅವರಿಗೆ ನ್ಯಾಯ ಬೇಕು. ಮನವಿ ಕೊಡೋದೇನಪ್ಪ ಅಂದ್ರೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಅಶೋಕ್ ಹಾರ್ವಾಳ್ ಅವರ ಮೇಲೆ ಸುಳ್ಳು 2 ಪ್ರಕರಣಗಳನ್ನು ದಾಖಲಾತಿ ಮಾಡಿದ್ದಾರೆ. ಅವರು ಎಂದೂ ಕನ್ನಡಕ್ಕಾಗಿ ಎಲ್ಲಕ್ಕಾಗಿ ದುಡಿತಾರೆ. ಆದರೆ ವಿನಾಕಾರಣವಾಗಿ ಅವಳು ಸುಳ್ಳು 2 ಕೇಸ್ ದಾಖಲೆ ಮಾಡಿದ್ದಾರೆ. ಯಾರಪ್ಪ ಅಂದ್ರೆ ನಮ್ಮ ಬಸವಣ್ಣ ಬಾಗೇವಾಡಿ CPI ಸರು, ದಾಶಾಳ್ ಸರ್ ಅವರು ಯಾವ ತಮ್ಮ ಸ್ವ ಇಚ್ಛೆಯಿಂದ ಮಾಡಿದಾರೋ ಯಾರೋ ಪ್ರಭಾವದಿಂದ ಮಾಡಿದಾರೋ ಅದು ಗೊತ್ತಿಲ್ಲ ಸರ್. ಸುಳ್ಳು ಕೇಸ್ ದಾಖಲೆ ಮಾಡ್ರಿ. ಯಾವ ಕೇಸ್ ದಾಖಲೆ ಮಾಡ್ಯಾರ, ಏನದು ದಾಖಲೆ ಮಾಡ್ಯಾರ ಅದು ಹೇಳ್ರಲ್ಲ. 110 ಕೇಸ್ ದಾಖಲೆ ಮಾಡ್ಯಾರ. ಯಾರು ಇನ್ಫಾರ್ಮೇಶನ್ ಅವ್ರ ಮ್ಯಾಗ ಹರಿವಾಳ ಮ್ಯಾಗ ಯಾರು ಕಂಪ್ಲೇಂಟ್ ಮಾಡಿಲ್ಲ, ಆದರೂ ಕೂಡ 110 ಕೇಸ್ ಅವ್ರ ಮ್ಯಾಗ ದಾಖಲೆ ಮಾಡ್ಯಾರ ಸರ್. ಈಗ ನಮ್ಮ ಹರಿವಾಳ ಸಾಹೇಬ್ರ ಮ್ಯಾಗ 110 ಕೇಸ್ ಯಾರು ದಾಖಲಾತಿ ಯಾರು ಹಾಕಿಲ್ಲ, ಯಾರು ಅಲ್ಲಿ. ಹಾಗಾದರೆ ಅವ್ರಿಗೆ 110 ಕೇಸ್ ಅವ್ರ ಮ್ಯಾಗ ದಾಖಲೆ ಮಾಡ್ಯಾರ. ಅದು ಕಾನೂನು ತಪ್ಪಲ್ರಿ. ಅದು ಅಲ್ರಿ, ಏನು ತಪ್ಪಳ್ಳಾರದ ಕೇಸ್ ಯಾವತ್ತು ರೀತಿ ಅವರು ಆದರೆ ಅಲ್ಲಿ ಯಾರೇ ಇಲ್ಲಿ ಬಗ್ಗೆ ದೂರು ಕೊಟ್ಟರು, ಯಾರು ದೂರು ಕೊಟ್ಟಿಲ್ಲ, ಯಾರು ದೂರು ಕೊಟ್ಟಿಲ್ಲ. ಮೌಖಿಕವಾಗಿ ಅವ್ರು ಇದು ಮಾಡಿ ಅಂತ ಹೇಳ್ತಾರೆ. ಮೌಖಿಕವಾಗಿ ಬಂದ ಅಂತ ಹೇಳ್ತಾರೆ CPI ಸಾಹೇಬ್ರಿ. ಹಂಗಾಗಿ ಅದನ್ನ ಕೇಸ್ ದಾಖಲಿಸಿಕೊಂಡು ಪಿತೂರಿ ಸಂಚು ನಡೆದ್ರಿ. ಅವ್ರನ್ನ ಸದ್ದು ಬಿಡಿಬೇಕು ಅನ್ನೋದೊಂದು ವಿಷಯ ಬೇಕಲ್ಲ. ಅವ್ರು ಏನು ತಪ್ಪು ಮಾಡ್ಯಾರ ವಿಷಯ ಬೇಕಲ್ಲ. ಸುಮ್ಮನೆ ಹೇಳಿ ಅವ್ರ ಮ್ಯಾಗ 110 ಕೇಸ್ ಯಾವಾಗ ಐತ್ರಿ ಅದು? ಅದಾಗಿ 15 ದಿವಸ ಹಿಂದೆ ಆಗ್ಯಾರ ಸರ್. ಇಲ್ಲಿವರೆಗೆ ಅವ್ರು ಇದು ಮಾಡ್ಕೊತ ಬಂದಾರ. ಅಲ್ಲಿ ಆಲ್ರೆಡಿ ಅಲ್ಲಿ ಅವ್ರ ತಾಲೂಕಿನ ಮನವಿ ಇದು ಮಾಡ್ಯಾರ ಸರ್. ಈ ದಂಡಾಧಿಕಾರಿಗಳಿಗೆ ಈಗ ಕೊಟ್ಟರೆ ಮನವಿ ಆಲ್ರೆಡಿ ಕೊಟ್ಟಾರ ಅವರು. ಆದರೂ ಕೂಡ ಯಾರು ಸ್ಪಂದನೆ ಮಾಡಿಲ್ಲ. ಮಾರ್ವಾಡಿಗಳು ಸಿಕ್ಕಾಪಟ್ಟೆ ಆಸ್ತಿ ಮಾಡ್ಯಾರ, ಅಲ್ಲಿ ಅಕ್ರಮಣ ಆಸ್ತಿ ಮಾಡ್ಯಾರ, ರಾಜಕಾರಣಿಗಳದ್ದು ಕೈವಾಡ ಅದ. ಹಿಂಗಾಗಿ ಅದನ್ನು ಅದು ಹತ್ತಿಗಲಾಗಿ ವ್ಯವಸ್ಥೆ ಮಾಡಿ ನಮ್ಮ ಸಂಘಟನೆ ಕುಗ್ಗಿಸ್ಲಕ್ಕ ಒಂದು ಈ ವ್ಯವಸ್ಥೆ ಮಾಡ್ಯಾರ. ಅದನ್ನು ಒಂದು 110 ಕೇಸ್ ಅವ್ರ ಮೇಲೆ ಹಾಕಿದ್ರೆ ಈ ಉದಾಹರಣೆ ಎಲ್ಲ ಹಿಂಸರಿತಾರವ ಅಂಥೇಳಿ ಒಂದು ಸಂಚ ರೂಪ ಇದು ಮಾಡ್ಯಾರ ಸರ್. ಅದು ಹಿಂಗಾಗಿ ಅಲ್ಲಿ ಏನೂ ಆಗಲಿಲ್ಲ. ಅದಕ್ಕಾಗಿ ನಮ್ಮ ಬಿಜಾಪುರ ತಾಲೂಕಾದ್ರೆ ಇವತ್ತು ಇದನ್ನು ಇದು ಮಾಡ್ಕೊಂಡ್ರೆ ಮತ್ತು ಇದಕ್ಕೆ ಒಂದು ವೇಳೆ ಸೂದಾಗ್ಲಿಕ್ಕೆ ಮುಂದೆ ನಮ್ಮ ಪ್ರತಿಭಟನೆ ಮುಂದುವರಿತಾರೆ. ಹೋರಾಟ ಸರ್, ಇವತ್ತು ಎಲ್ಲಿಂದ ಪ್ರತಿಭಟನೆ ಮಾಡೋದು ಬಂದ್ರಿ? ಅಂಬೇಡ್ಕರ್ ಸರ್ ಕಾಲೇಜ್. ಇವತ್ತಿಲ್ಲ ಬರೀ ಕೊಟ್ಟರೆ ಏನು ಹೇಳಿದ್ರೆ ಅಡಿಸರು ಅಡಿಸರ ಏನು ನೀವು ಇದು ಕೊಟ್ಟಿಲ್ಲ, ಅದಕ್ಕೆ ಸೂಕ್ತವಾಗಿ ಇದು ಮಾಡಿಸಿ ಅವ್ರ ಮ್ಯಾಗ ಇದು ಕಾನೂನು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ. ಹೆಸರು ಹೇಳಿರೋದು? ಹೆಸರು ವಿನೋದ್ ದಳವಾಯಿ, ತಾಲೂಕಾಧ್ಯಕ್ಷ ಬಿಜಾಪುರ. ಅವರ ಒಂದು ಅನ್ಯಾಯಕ್ಕೊಳಗಾಗಿ ಅವರು ಸತತ ಹುಟ್ಟು ಹೋರಾಟಗಾರರು. 25 ವರ್ಷದಿಂದ ಕನ್ನಡಕ್ಕಾಗಿ ನೆಲ ಜುಲ ಭಾಷೆ ಬಂದಾಗ ಅವರು ಯಾವಾಗಲೂ ತ್ಯಾಗ ಮಾಡಿ ಹೋರಾಟ ಮಾಡಿದವರು. ಅಂಥವ್ರಿಗೆ ಅನ್ಯಾಯ ಆಗ್ಯದ ಹೇಳಿ ನಾವು 110 ಅವರು ಒಂದು ಸುಳ್ಳು ಕೇಸನ್ನು ದಾಖಲೆ ಮಾಡಿ ನಮ್ಮ ಕರ್ನಾಟಕದಲ್ಲಿ 60% ಕನ್ನಡಕ್ಕಾಗಿ ಮಾನ್ಯತೆ ನೀಡಿದ್ರು TN ನಾರಾಯಣಗೌಡರ ಆದೇಶದ ಮೇಲೆ. ಹಾಗಾಗಿ ನಾವು ಆ ಒಂದು ಕಾರ್ಯವನ್ನು ನಗರದಲ್ಲಿ ಕೈಗೊಂಡಾಗ ಇಂಥ ಹೊರದಿಂದ ಬಂದು ನಮ್ಮ ರಾಜ್ಯದಲ್ಲಿ ಈ ತಲೆ ಎತ್ತಿರ್ತಕ್ಕಂಥ ಮಾರ್ವಾಡಿಗಳು ಈ ಥರ ಅವರು ಇಲ್ಲಿ ಅಕ್ರಮ ರಾಜಕಾರಣಿಗಳ ಮುಖಾಂತರ ಒಂದು ದಬ್ಬಾಳಿಕೆ ಮಾಡುವುದಾಗಿ CPI ಸರ್ ಅವರ ಒಂದು ಕೇಸ್ ದಾಖಲೆ ಮಾಡಿ ಒಳಸಂಚು ತಯಾರು ಮಾಡಿ ನಮ್ಮ ಅಶೋಕ್ ಹಾರ್ವಾಳ್ ಅವರ ಮೇಲೆ ಈ ಒಂದು ಕಾನೂನು ಕೈಗೊಳ್ಳತ್ತಾರ. ಇದು ಏನಾರೇ ಇಂಥ ಒಂದು ಇದೇ ರೀತಿ ಮುಂದುವರೆದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಈಗ ತಾಲೂಕು ಆಗೈತಿ, ಜಿಲ್ಲಾ ಆಗೈತಿ, ಹಂಗೇನಾರ ಬಂದು ನಾವು ರಾಜ್ಯದಂತ ಹೋರಾಟ ಮಾಡ್ತೇವೆ ಅಂಥೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ಳುತ್ತಾ ಈ ಪ್ರಕಾಶ್ ಡೋಣೂರ್ಮಠ, ತಾಲೂಕು ಗೌರವಾಧ್ಯಕ್ಷರು, ದೇವರಪುರಿ. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ನಾರಾಯಣಗೌಡರಿಗೆ ನಾರಾಯಣಗೌಡರಿಗೆ ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕಾರವಾಳ ಅವರಿಗೆ ಕಾರವಾಳ ಅವರಿಗೆ ನ್ಯಾಯ ಬೇಕು. ಆಯ್ತು.